ಏನಿದು? ದೋಸೆ. ಗ್ರೀನ್ ಕಲರ್ ದೋಸೆನಾ? ತಿನ್ನು. ಚೆನ್ನಾಗಿದ್ಯಾ? ಹೆಂಗಿದೆ ತೋರ್ಸು, ಕೈಯಲ್ಲಿ ತೋರ್ಸು ಸೂಪರ್ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆಲ್ತಿ ಆ್ಯಂಡ್ ಟೇಸ್ಟಿ. ನಾನಿವತ್ತು ಸಿಂಪಲ್ಲಾಗಿ ಮಕ್ಕಳ ಲಂಚ್ ಬಾಕ್ಸಿಗೆ ಇಷ್ಟ ಆಗೋ ಥರ ಪಾಲಕ್ ನೀರು ದೋಸೆ ಮಾಡ್ತಾಯಿದ್ದೀನಿ. ಪಾಲಕ್ನಲ್ಲಿ ಐರನ್, ಕ್ಯಾಲ್ಶಿಯಂ, ಫೈಬರ್, ವಿಟಮಿನ್ ಎ ಜಾಸ್ತಿ ಇದ್ದು ಇದು ಮಕ್ಕಳಿಗಾಗಲಿ ಅಲ್ಲ ದೊಡ್ಡವರಿಗೂ ಕೂಡ ತುಂಬ ಒಳ್ಳೆಯದು. ಪಾಲಕ್ ಯೂಸ್ ಮಾಡೋದ್ರಿಂದ ರಕ್ತಹೀನತೆ ಕಡಿಮೆ ಮಾಡುತ್ತೆ, ಮೂಳೆಗಳನ್ನ ಬಲಪಡಿಸುತ್ತದೆ, ಕಣ್ಣಿಗೆ ಒಳ್ಳೆಯದು, ಹಾಗೆ ಮಧುಮೇಹವನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಇದಕ್ಕೆ ನಾನು ಬೆಲ್ಲ ಆ್ಯಡ್ ಮಾಡಿ ಸಿಹಿಯಾಗಿರೋ ಪಾಲಕ್ ನೀರು ದೋಸೆ ಮಾಡ್ತಾಯಿದ್ದೀನಿ. ಕಿಡ್ಸ್ ಲಂಚ್ ಬಾಕ್ಸ್ಗೆ ಫೇವ್ರೆಟ್ ಆಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಲೈಕ್ ದಿಸ್ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್. ಮೊದಲು ನಾನು 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಓವರ್ನೈಟ್ ಸೋಕ್ ಮಾಡಿದ್ದೀನಿ. ಈ ಪಾಲಕ್ ನೀರು ದೋಸೆ ಮಾಡೋದಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ರೆ ನಂಬ್ತೀರಾ? ಎಸ್, ನೀರು ದೋಸೆ ಮಾಡೋದಕ್ಕೆ ನಾನು ಮೊದಲಿಗೆ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ ಪಾಲಕ್ ತೊಗೊಂಡಿದ್ದೀನಿ. ಮೊದಲಿಗೆ ಪಾಲಕ್ನ ನೀಟಾಗಿ ವಾಶ್ ಮಾಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ 1 ಕಪ್ ಅಕ್ಕಿಗೆ ನಾನು ಅರ್ಧ ತೆಂಗಿನ ಚಿಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಮತ್ತು ಏಲಕ್ಕಿನ ಆ್ಯಡ್ ಮಾಡಿದ್ದೀನಿ. ಈಗ ಒಂದು ಮಿಕ್ಸರ್ ಗ್ರೈಂಡರ್ ತೊಗೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದಿಲ್ಲ ಅಕ್ಕಿ, ತೆಂಗಿನಕಾಯಿ ತುರಿ, ಬೆಲ್ಲ ಮತ್ತು ಬೇಯಿಸಿಟ್ಕೊಂಡಿರೋ ಪಾಲಕ್ಕು ಮತ್ತು ಏಲಕ್ಕಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ದೋಸೆ ಬ್ಯಾಟರ್ನ ಆ್ಯಡ್ ಮಾಡಿ ನೀರು ಹಾಕಬೇಕು. ದೋಸೆ ಹಿಟ್ಟಿನ ನೀರು ಥರ ಇರಬೇಕು, ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಆಮೇಲೆ ಹೆಂಚಿನ ಮೇಲೆ ಈ ಥರ ದೋಸೆ ಹಾಕಿ ಒಂದು ಕಡೆ ಬೇಯಿಸಿದ್ರೆ ನಮ್ಮ ನೀರು ದೋಸೆ ರೆಡಿಯಾಗುತ್ತೆ. ಟ್ರಸ್ಟ್ ಮೀ, ಇದು ನಿಜವಾಗ್ಲೂ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.